ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವ ವಿಷಯದ ಬಗ್ಗೆ ಅಂತ ಹೇಳಿದರೆ, ತುಂಬ ಜನರಿಗೆ ಯಾರೋ ನಮಗೆ ವಾಮಾಚಾರ ಮಾಡಿದ್ದಾರೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ನಮಗೆ ಮನೆಗೆ ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಮಾಡಿದ್ದಾರೆ, ಯಾರೋ ನಮಗೆ ವಶೀಕರಣ ಮಾಡಿದ್ದಾರೆ. ಈ ರೀತಿಯ ಸಮಸ್ಯೆಗಳು ನಿಮಗೆ ಬಂದಿರಬಹುದು ಅಥವಾ ನಿಮಗೆ ಈ ರೀತಿಯ ಡೌಟ್ ಇರಬಹುದು. ಏನಂತ ಹೇಳಿದ್ರೆ, ಯಾರೋ ನಮಗೆ ಆ ಥರ ಮಾಡಿರಬಹುದು, ಅದರಿಂದ ನಮ್ಮ ಮನೆಗೆ ಕಷ್ಟ ಬರ್ತಾ ಉಂಟು, ನಮ್ಮ ಮನೆಗೆ ತೊಂದರೆ ಆಗ್ತಾ ಉಂಟು ಅಂತ ಹೇಳ್ಕೊಂಡು. ನಿಮಗೆ ಯಾರು ಮಾಡಿಸಿದ್ದಾರೆ ಆಯಿತಾ, ಅದು ವಾಮಾಚಾರ ಬೇಕಾದರೆ ಆಗಿರ್ಬೋದು, ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಬೇಕಾದರೆ ಆಗಿರ್ಬೋದು, ಅಥವಾ ವಶೀಕರಣ ಬೇಕಾದರೆ ಆಗಿರ್ಬೋದು, ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿ ಅಂದರೆ ನಿಮಗೆ ಏಳಿಗೆನೇ ಆಗಬಾರ್ದು, ನಿಮಗೆ ಒಳ್ಳೇದಾಗಬಾರ್ದು ಅಂತ ಹೇಳ್ಕೊಂಡು ನಿಮಗೆ ಏನಾದರೂ ಯಾರು ಮಾಡಿಸಿದ್ರು ಕೂಡ ಅವರು ನಿಮ್ಮ ಕಣ್ಣ ಎದುರಿಗೆ ಬರುವಂತೆ ಮಾಡುವ ಶಕ್ತಿ ಉಂಟಲ್ಲ, ಈ ಒಂದು ಪುಟ್ಟ ವಸ್ತುವಿಗಿದೆ. ಆ ವಸ್ತುವಿನಲ್ಲಿ ಉಂಟಲ್ಲ, ನೀವು ಬರೆದಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಅವರು ಯಾರು ನಿಮಗೆ ಮಾಡಿಸಿದ್ದಾರೆ ನೋಡಿ, ಅವರು ನಿಮ್ಮ ಕಣ್ಣೆದುರಿಗೆ ಬರ್ತಾರೆ, ಬರುವ ಹಾಗೆ ಇದು ಮಾಡುತ್ತೆ. ಅದ್ರ ಜೊತೆಗೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮಗೆ ಯಾರು ಕೆಡುಕು ಮಾಡಿದ್ದಾರೆ ನೋಡಿ, ಅವರಿಗೆ ಅದು ರಿಟರ್ನ್ ಆಗುತ್ತೆ. ಈ ವಾಮಾಚಾರ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಇದು ಈ ವಶೀಕರಣದಿಂದ ಅಥವಾ ನಿಮಗೆ ಯಾವುದೇ ದೃಷ್ಟಿದೋಷದಿಂದ ನೀವು ಎಷ್ಟು ಕಣ್ಣೀರು ಹಾಕಿದ್ದೀರಾ, ಎಷ್ಟು ನೋವು ಅನುಭವಿಸಿದ್ದೀರಾ ನೋಡಿ, ಅದೆಲ್ಲದೂ ಕೂಡ 3 ಪಟ್ಟು ಆಯ್ತಾ ರಿಟರ್ನ್ ಆಗುವ ಹಾಗೆ, ಅವರ ಜೀವನಕ್ಕೆ ಹೋಗುವ ಹಾಗೆ ಈ ಒಂದು ಪುಟ್ಟ ವಸ್ತು ಮಾಡುತ್ತೆ. ಆ ಪುಟ್ಟ ವಸ್ತು ಯಾವುದು ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಆಯ್ತಾ. ಇದರಲ್ಲಿ ಏನು ಮಾಡಬೇಕು ಆಯ್ತಾ, ನಿಮಗೆ ವಶೀಕರಣ ಆದವರು ಅಂತ ನಿಮಗೆ ಯಾರು ಮಾಡಿಸಿದ್ದಾರೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗಬೇಕಲ್ಲ, ಅವರ ಮುಖ ತೋರಿಸ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಮತ್ತೆ ಅದು ಅವರಿಗೆ ರಿಟರ್ನ್ ಆಗಬೇಕಾದ್ರೂ ಏನು ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ನಾನು ಹೇಳ್ತೇನೆ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ಒಂದು ಬೆಳ್ಳುಳ್ಳಿಯನ್ನು ತಗೊಳ್ಳಿ. ಯಾವ ದಿನ ಬೇಕಾದರೆ ಮಾಡ್ಬೋದು. ಇವಾಗ ನೀವು ಇವತ್ತು ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಇವತ್ತು ರಾತ್ರಿನೇ ಈ ಕೆಲಸ ಮಾಡ್ಬೋದು ನೋಡಿ. ನಿಮಗೆ ಕೆಟ್ಟದಾಗಬೇಕು ಅಂತ ಹೇಳ್ಕೊಂಡು ಬಯಸ್ತಾರೆ ನೋಡಿ, ಅವರು ಯಾವತ್ತು ನಿಮ್ಮ ಇಡೀ ಮನೆ ಬೀದಿಗೆ ಬರಬೇಕು ಅಂತ ಹೇಳ್ಕೊಂಡೇ ಬಯಸುವುದು. ಯಾರು ಕೂಡ ಉಂಟಲ್ಲ, ಸ್ವಲ್ಪದ್ರಲ್ಲಿ ಇವರಿಗೆ ಪ್ರಾಬ್ಲಮ್ ಬರಲಿ ಅಂತ ಹೇಳ್ಕೊಂಡು ಬಯಸುವುದಿಲ್ಲ. ಒಂದೇ ನಿಮಗೆ ಆರೋಗ್ಯಕ್ಕೆ ಪೆಟ್ಟು ಬೀಳಬೇಕು, ಇಲ್ಲ ಅಂತ ಹೇಳಿದ್ರೆ ಅವರ ಮುಖ್ಯ ಪಿಲ್ಲರ್ ಅಂತ ಹೇಳ್ಕೊಂಡು ಹೇಳ್ತಾರೆ, ಅಂದರೆ ಮುಖ್ಯಸ್ಥರು ಇರ್ತಾರೆ ನೋಡಿ, ಅವರದ್ದು ಜೀವವೇ ತೆಗಿಬೇಕು, ಇಲ್ಲ ಅಂತ ಹೇಳಿದ್ರೆ ಮನೆ ಎಲ್ಲ ಕೆಡುಕಾಗಿ ಇಡೀ ಮನೆ ಬೀದಿಗೆ ಬರಬೇಕು, ಇಡೀ ಸಂಸಾರ ಬೀದಿಗೆ ಬರಬೇಕು ಅಂತ ಹೇಳ್ಕೊಂಡೇ ಮಾಡಿಸ್ತಾರೆ. ಆವಾಗ ಆ ಕಾರಣದಿಂದ ನೀವು ಫಸ್ಟ್ ಮಾಡಬೇಕಾದ ಕೆಲಸ ನಾನು ಹೇಳ್ತಾ ಹೋಗ್ತೇನೆ, 5 ಕೂಡ ಹೇಳ್ತೇನೆ. ದಯವಿಟ್ಟು ಆಯಿತಾ, ನಿಮಗೆ ಈ ಥರ ವಾಮಾಚಾರ ಮಾಡಿದ್ದಾರೆ, ವಶೀಕರಣ ಮಾಡಿದ್ದಾರೆ, ಅಥವಾ ನಿಮಗೆ ಯಾರಾದರೂ ಕೆಟ್ಟದ್ದು ಬಯಸ್ತಿದ್ದಾರೆ ಅಂತ ಹೇಳ್ಕೊಂಡು, ಆದರೆ ದಯವಿಟ್ಟು ಇದು 5 ಕೆಲಸವನ್ನು ಕೂಡ ನೀವು ಮಾಡಲೇಬೇಕು. ಫಸ್ಟ್ ಮಾಡಬೇಕಾದ ಕೆಲಸ ಯಾವುದಾದ್ರೂ ಶನಿವಾರ ದಿವಸ ಉಂಟಲ್ಲ, ಈ ರೀತಿ ಒಂದು ಬೆಳ್ಳುಳ್ಳಿ ಎಸಳನ್ನು ತಗೊಳ್ಳಿ. ಒಂದು ಎಸಳು ತಗೊಂಡ್ರೆ ಸಾಕಾಗ್ತದೆ ನೋಡಿ. ಈ ರೀತಿಯ ಒಂದು ಬೆಳ್ಳುಳ್ಳಿ ಎಸಳನ್ನು ತಗೊಂಡು, ಇದು ಶನಿವಾರ ದಿವಸ ಮಾತ್ರ ಮಾಡಿ, ಬೇರೆ ದಿವಸ ಮಾಡಲಿಕ್ಕೆ ಹೋಗ್ಬಿಡಿ. ತಗೊಂಡು ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗಡೆಯಿಂದ, ಒಳಗಡೆಯಿಂದ ಅಲ್ಲ, ಮುಖ್ಯ ದ್ವಾರದ ಹೊರಗಡೆಯಿಂದ ಎಲ್ಲಾದರೂ ಇದನ್ನು ಅಡಗಿಸಿಡಿ. ನೀವು ಎಲ್ಲಿ ಇಡ್ಬೋದು ಅಂತ ಹೇಳಿದರೆ, ನಾನು ಹೇಳೋದು, ನೀವು ತೋರಣ ಎಲ್ಲ ಕಟ್ಟಿರ್ತೀರ ನೋಡಿ, ಅಲ್ಲಿ ಉಂಟಲ್ಲ, ಅಲ್ಲಿ ಬೇಕಾದರೆ ಇದನ್ನು ಅಂದರೆ ಯಾರಿಗೂ ಕಾಣದ ಹಾಗೆ ಸೈಡಲ್ಲಿ ಇದನ್ನು ಬೇಕಾದರೆ ಅಡಗಿಸಿಡ್ಬೋದು. ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಕೆಟ್ಟದಾಗಬೇಕು ಅಂತ ಹೇಳ್ಕೊಂಡು ಬಯಸಿದವರು ಫಸ್ಟು ನಿಮ್ಮಿಂದ ಹಣ ಬರದೇ ಇರುವ ಹಾಗೆ ಮಾಡ್ತಾರೆ ಆಯಿತಾ. ನಿಮಗೆ ಎಲ್ಲಿಂದ ಕೂಡ ಹಣದ ಸಹಾಯ ಸಿಗಬಾರ್ದು, ಎಲ್ಲಿ ಕೂಡ ಹಣ ನಿಮ್ಮ ಹತ್ರ ಇರಬಾರ್ದು ಅಂತ ಹೇಳ್ಕೊಂಡು ಇದನ್ನು ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ನೋಡಿ ಹಣದ ಸಮಸ್ಯೆ ಉಂಟು ನೋಡಿ, ಆ ಸಮಸ್ಯೆಯನ್ನು ಇದು ಮುಕ್ತಿ ಕೊಡುತ್ತೆ. ಆದ್ದರಿಂದ ನೀವು ಶನಿವಾರ ದಿವಸ ಇದನ್ನು ಮುಖ್ಯ ದ್ವಾರದ ಹತ್ತಿರ ಎಲ್ಲಾದರೂ ಅಡಗಿಸಿಡಿ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ಇದನ್ನು ನೋಡ್ತಾ ಇರಿ ಆಯಿತಾ. ನೀವು ಬೇರೆಯವರು ನೋಡ್ಬೇಕಂತ ಇಲ್ಲ, ಇಟ್ಟಿದ್ದವರಾದರೂ ನೋಡಿ, ಅದು ಎಲ್ಲಾದರೂ ಉಂಟಲ್ಲ ಕಪ್ಪು ಕಪ್ಪು ಆಗ್ತಾ ಉಂಟು, ಅಥವಾ ಬಾಡಿ ಹೋದಾಗೆ ಆಗ್ತಾ ಉಂಟು ಆಯಿತಾ, ಏನೋ ಒಂದು ಬೇರೆ ಥರನೇ ಆಗ್ತಾ ಉಂಟು, ಅದರಲ್ಲಿ ನೋಡುವಾಗ ನಿಮಗೆ ಉಂಟಲ್ಲ, ಅದರಲ್ಲಿ ಫಂಗಸ್ ಬರೋದು, ಏನೇ ಬರೋದು ನಿಮಗೆ ಕಂಡರೂ ಕೂಡ ಉಂಟಲ್ಲ, ನಿಮಗೆ ತುಂಬ ದೊಡ್ಡದು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ. ಇದನ್ನು ಉಂಟಲ್ಲ ತೆಗಿಲಿಕ್ಕೆ ಉಂಟಲ್ಲ, ಅಂದರೆ ನಿಮಗೆ ಯಾರಾದರೂ ದೊಡ್ಡ ರೀತಿಯಲ್ಲಿ ವಾಮಾಚಾರ ಮಾಡಿದರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ನಾನು ಕೊನೆಯ ವಿಡಿಯೋದಲ್ಲಿ ಲಾಸ್ಟಿಗೆ ಹೇಳ್ತೇನೆ. ಯಾಕಂತ ಹೇಳಿದರೆ, ನಿಮಗೆ ಫಸ್ಟಿಗೆ ಹೇಳಿದರೆ ಗೊತ್ತಾಗೋದಿಲ್ಲ, ಆ ಕಾರಣದಿಂದ ಹೇಳ್ತಾ ಇರೋದು. ಇವಾಗ ವಶೀಕರಣ ವಾಮಾಚಾರ ಏನಾದರೂ ದೃಷ್ಟಿದೋಷ ಹಾಕುವವರು ಎರಡನೇದು ತಂತ್ರ ಏನು ಮಾಡ್ತಾರೆ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿಯನ್ನು ಆಯಿತಾ, ಯಾವುದೋ ಒಂದು ಕೆಟ್ಟ ಶಕ್ತಿಯನ್ನು ನಿಮ್ಮ ಮನೆಗೆ ಕಳಿಸಿರ್ತಾರೆ. ಅದು ಒಂದು ಕುಂಕುಮದ ರೀತಿಯಲ್ಲಿ ಆಗಿರಬಹುದು, ಅಥವಾ ಯಾವುದೋ ಒಂದು ವಸ್ತುವಿನ ರೂಪದಲ್ಲಿ ಆಗಿರಬಹುದು. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಪ್ಲೇಟ್ಗಳು, ಹಾಳೆಗಳು ಆಯಿತಾ, ತಾಮ್ರದ ತಗಡು ಏನೇನೋ ದೇವರ ಪ್ರಸಾದ ಅಂತ ಹೇಳ್ಕೊಂಡು ಏನೇನೋ ತಂದುಕೊಳ್ಳೋದು, ಅಂಥದ್ದೆಲ್ಲ ಮಾಡ್ತಾರೆ. ಅಂಥದ್ದೆಲ್ಲ ನಿಮಗೆ ಸಮಸ್ಯೆಯಿಂದ ಮುಕ್ತಿ ಸಿಗಬೇಕು ಅಂತ ಹೇಳ್ಕೊಂಡಾದ್ರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಯಾಕೆ ಅಂತ ಹೇಳಿದರೆ, ಅದರದ್ದು ಶಕ್ತಿ ಕಳ್ಕೊಂಡ್ರೆ ಮಾತ್ರ ಅಲ್ವಾ, ಅಂದರೆ ನಿಮ್ಮ ಮನೆಗೆ ಬಂದಿರುವ ನೆಗೆಟಿವಿಟಿಯ ಶಕ್ತಿ ಕಳ್ಕೊಂಡ್ರೆ ಮಾತ್ರ ಅಲ್ವಾ ನಿಮಗೆ ಉಸಿರಾಡಲಿಕ್ಕೆ ಆಗೋದು. ಈ ನೆಗೆಟಿವ್ಗಳೆಲ್ಲ ನಿಮ್ಮ ಮನೆ ಒಳಗಡೆ ಇದ್ದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಯಾವ ಕಾರಣ ಕೂಡ ಉಸಿರಾಡಲಿಕ್ಕೆ ಆಗೋದಿಲ್ಲ. ಜೀವಂತ ಪ್ರಾಣಿಗಳ ಥರ ಆ ಕಡೆ ಈ ಕಡೆ ಓಡಾಡ್ತಿರ್ತೇವೆ ಅಷ್ಟೇ, ಮತ್ತು ಎಂತ ಸಹ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದ್ದರಿಂದ ಹೇಳ್ತಿರೋದು, ಈ ರೀತಿ ಎರಡೇದು ಕ್ರಿಯೆ ಮಾಡ್ತಾರೆ ಆಯಿತಾ. ನಾನು ಹೇಳೋದು ಪ್ರತಿಯೊಂದು ಕೂಡ ನೀವು ಮಾಡಲೇಬೇಕು. ಯಾಕಂತ ಹೇಳಿದರೆ, ಪ್ರತಿಯೊಂದನ್ನು ಕೂಡ ನಿಮಗೆ ಅವರು ಮಾಡಿರ್ತಾರೆ. ಆದ್ದರಿಂದ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಮಂಗಳವಾರದ ದಿನ ಏನು ಮಾಡಿ ಅಂತ ಹೇಳಿದ್ರೆ, ಸೇಮ್ ಬೆಳ್ಳುಳ್ಳಿಯನ್ನು ತಗೊಂಡು
ಈ ಬೆಳ್ಳುಳ್ಳಿಗೆ ಏನು ಮಾಡಿ ಅಂತ ಹೇಳಿದರೆ ಸ್ವಲ್ಪ ಕುಂಕುಮ ನೀವು ಈ ಬೆರಳಲ್ಲಿ ತಗೊಳ್ಳಿಕ್ಕೆ ಹೋಗಬೇಡಿ ಆಯಿತಾ. ಇದನ್ನು ಈ ಬೆರಳನ್ನು ಯೂಸ್ ಮಾಡೋದು ಯಾಕೆ ಅಂತ ಹೇಳಿದರೆ ನಿಮಗೆ ಹಚ್ಕೊಳ್ಳಿಕ್ಕೆ ಅಥವಾ ಮುತ್ತೈದೆ ಹೆಣ್ಣು ಮಕ್ಕಳಿಗೆ ಹಚ್ಚಲಿಕ್ಕೆ ಅಥವಾ ನೀವು ದೇವಸ್ಥಾನದಲ್ಲಿ ಕುಂಕುಮ ಕೊಟ್ಟರೆ ಹಚ್ಕೊಳ್ಳಿಕ್ಕೆ ನಿಮಗೆ ಈ ಬೆರಳನ್ನು ಯೂಸ್ ಮಾಡೋದು, ಅಂದರೆ ಉಂಗುರದ ಬೆರಳನ್ನು ಯೂಸ್ ಮಾಡ್ತೀರಾ ಆಯಿತಾ. ಈ ಕೆಲಸ ಮಾಡಬೇಕಾದ್ರೆ ನೀವು ಈ ಬೆರಳನ್ನು ಯೂಸ್ ಮಾಡಿ, ಅಂದರೆ ತೋರು ಬೆರಳು ಉಂಟಲ್ಲ, ತೋರು ಬೆರಳನ್ನು ಯೂಸ್ ಮಾಡಬೇಕು. ಏನು ಮಾಡಿ ಅಂತ ಹೇಳಿದರೆ ಈ ಬೆಳ್ಳುಳ್ಳಿಗೆ ಉಂಟಲ್ಲ, ಈ ಬೆರಳಿನಿಂದ ಒಂದು ಕುಂಕುಮವಾದ ತಿಲಕವನ್ನು ಹಚ್ಚಿ ಆಯಿತಾ. ನಿಮ್ಮ ಮನೆಯಲ್ಲಿ ಯಾರು ಬೇಕಾದರೆ ಇದನ್ನು ಮಾಡ್ಬೋದು ಮಂಗಳವಾರ ದಿವಸ. ಇದನ್ನು ತಗೊಂಡು ಏನು ಮಾಡಿ ಅಂತ ಹೇಳಿದರೆ ನಿಮ್ಮದು ಹಂಚಿನ ಮನೆ ಆಗಿದ್ದರೆ ಮನೆಯ ಮೇಲ್ಗಡೆ ಎಸಿರಿ, ನಿಮ್ಮದು ಟೆರೆಸ್ ಮನೆ ಆಗಿದ್ದರೆ ಅದ್ರ ಮೇಲೆ ಹಾಕಿ. ಯಾವುದೇ ಬಾಡಿಗೆ ಮನೆಯಲ್ಲಿ ಇದ್ರೂ ಕೂಡ ಪರವಾಗಿಲ್ಲ. ಒಂದು ಸಲ ನಿಮ್ಮ ಮನೆ ಬಾಡಿಗೆ ಮನೆಯಲ್ಲಿ ಅಂತ ಹೇಳಿದ್ರೆ ಫ್ಲೋರ್ ಇರುತ್ತಲ್ವ, ಆ ಥರ ಪ್ರಾಬ್ಲಮ್ ಆಗುತ್ತೆ. ಅಂದರೆ ನಿಮ್ಮ ಮನೆಯ ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ. ಈಗ ಮೇಲೆ ಟಾಪಲ್ಲಿರುವವರಿಗೆ ಆದರೆ ಅವರು ಮನೆ ಮೇಲೆ ಹಾಕ್ಬೋದು. ಇವಾಗ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಆ ಥರ ಇರುವವರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಗೆ, ಇಡೀ ಮನೆಗೆ ಇದನ್ನು ತೋರಿಸ್ಕೊಂಡು ಬನ್ನಿ ಆಯಿತಾ. ಎಲ್ಲ ಕಡೆ ತೋರಿಸ್ಕೊಂಡು ಬಂದು ಅದನ್ನು ಏನು ಮಾಡಿ ಅಂತ ಹೇಳಿದ್ರೆ ಮೇಲೆ, ಮನೆಯದ್ದು ಮೇಲೆ ಉಂಟಲ್ಲ ಅದನ್ನು ಎಸ್ದು ಬಿಡಿ. ಹೀಗೆ ಮಂಗಳವಾರ ದಿವಸ ಮಾಡಿ ನೋಡಿ. ಆವಾಗ ನೋಡಿ ನಿಮ್ಮ ಮನೆಗೆ ಯಾರಾದರೂ ತಂದು ಏನಾದರೂ ಮಾಡಿಸಿದ್ರೆ ಉಂಟಲ್ಲ ಅದು ಶಕ್ತಿ ಕಳ್ಕೊಳ್ಳುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಮೂರನೇದು ಏನು ಮಾಡ್ತಾರೆ ಅಂತ ಹೇಳಿದರೆ ನಿಮಗೆ ಉಂಟಲ್ಲ ಬಿಸ್ನೆಸ್ಸಲ್ಲಿ ಲಾಸ್ ಆಗುವ ಹಾಗೆ ಮಾಡ್ತಾರೆ, ನಿಮಗೆ ಆರೋಗ್ಯದ ಸಮಸ್ಯೆ ಬರುವ ಹಾಗೆ ಮಾಡ್ತಾರೆ, ನಿಮಗೆ ಕೆಲಸಕ್ಕೆ ಹೋಗಬಾರ್ದು, ಇಡೀ ದಿನ ಮನೆಯಲ್ಲೇ ಕೂತ್ಕೊಂಡಿರಬೇಕು, ಆ ರೀತಿ ಮಾಡ್ತಾರೆ ಆಯಿತಾ. ಯಾವ ರೀತಿ ತಲೆ ಓಡಿಸ್ತಾರೆ ನೋಡಿ ನಿಮಗೆ, ಅಂದರೆ ಕೆಟ್ಟದಾಗಬೇಕು ಅಂತ ಹೇಳ್ಕೊಂಡು ಬಯಸೋರು. ಆದ್ದರಿಂದ ನೀವು ಏನು ಮಾಡಿ ಅಂತ ಹೇಳಿದ್ರೆ ನಿಮಗೆ ಯಾರು ಎಂತ ಬೇಕಾದರೂ ಮಾಡಲಿ ಆಯಿತಾ, ಕಾಯುವವರು ಒಬ್ಬರು ಇರುವಾಗ ಉಂಟಲ್ಲ ಇಂತಹ ದುಷ್ಟಶಕ್ತಿಯ ಅಟ್ಟಹಾಸ ಜಾಸ್ತಿ ದಿನ ಇರುವುದಿಲ್ಲ. ಆದ್ದರಿಂದ ನಾನು ಹೇಳ್ತಿರೋದು ಈ ರೀತಿಯಲ್ಲಿ ಯಾವುದೇ ನಿಮಗೆ ಮಾಡಿದರೆ ನಿಮಗೆ ಹಣಕಾಸಿನಲ್ಲಿ ಅಡಚಣೆ ಮಾಡ್ತಾ ಇದ್ರೆ, ನಿಮಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಉಂಟು ಅಂತ ಹೇಳ್ಕೊಂಡು, ಆದರೆ ಆರೋಗ್ಯದ ಸಮಸ್ಯೆ ಬರ್ತಾ ಉಂಟು, ಕೆಲಸಕ್ಕೆ ಹೋಗಲಿಕ್ಕೆ ಆಗ್ತಾ ಇಲ್ಲ, ಕೆಲಸಕ್ಕೆ ಹೋಗಲಿಕ್ಕೆ ಮನಸ್ಸಿಲ್ಲ ಆಯಿತಾ. ಮಕ್ಕಳೆಲ್ಲರೂ ಉಂಟಲ್ಲ ಮುಂಚೆ ಚೆನ್ನಾಗಿ ಓದ್ತಾ ಇದ್ರು, ಇವಾಗ ಎಲ್ಲರೂ ಕೂಡ ಮಕ್ಕಳು ಹಿಂದೆ ಬಿದ್ದಿದ್ದಾರೆ ಓದಲಿಕ್ಕೆ. ಮನೆಯಲ್ಲಿ ಒಂದು ಶುಭ ಕಾರ್ಯ ಕೂಡ ನಡೀತಾ ಇಲ್ಲ, ಎಲ್ಲದೂ ಕೂಡ ನಿಂತು ಹೋಗಿದೆ ಆಯಿತಾ. ನಮ್ಮ ಜೀವನವೇ ನಿಂತು ಹೋಗಿದೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳೋರು ಏನು ಮಾಡಿ ಅಂತ ಹೇಳಿದ್ರೆ ಇದನ್ನು ಯಾವ ದಿನ ಬೇಕಾದರೆ ಮಾಡ್ಬೋದು. ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ವಿಭೂತಿ ತಗೊಳ್ಬೇಕು ಆಯಿತಾ. ವಿಭೂತಿ ತಗೊಂಡು, ಇಲ್ಲ ನಾವು ವಿಭೂತಿ ಯೂಸ್ ಮಾಡುವವರಲ್ಲ ಅಂತ ಹೇಳಿದ್ರೆ ಕುಂಕುಮ ಆದರೂ ಕೂಡ ಪರವಾಗಿಲ್ಲ, ಗಂಧ ಆದರೂ ಕೂಡ ಪರವಾಗಿಲ್ಲ, ಚಂದನ ಆದರೂ ಕೂಡ ಪರವಾಗಿಲ್ಲ, ನೀವು ಯಾವುದು ಬೇಕಾದರೆ ಯೂಸ್ ಮಾಡಿ. ಅಂದರೆ ಗೋಪಿ ಆದರೂ ಕೂಡ ಪರವಾಗಿಲ್ಲ, ಅಂದರೆ ಗೋಪಿ ಹಾಕೊಳ್ಳೋರು ಕೂಡ ಇರ್ತಾರಲ್ವ, ನಾಮ ಹಾಕೋರು, ಯಾವುದಾದರೂ ಕೂಡ ಪರವಾಗಿಲ್ಲ. ನೀವು ಯಾವುದು ಯೂಸ್ ಮಾಡ್ತೀರ ನೋಡಿ, ವಿಭೂತಿ ಯೂಸ್ ಮಾಡುವವರಾಗಿದ್ದರೆ ಕುಂಕುಮ ಯೂಸ್ ಮಾಡುವವರ, ಗೋಪಿ ಯೂಸ್ ಮಾಡುವವರ, ಚಂದನ ಯೂಸ್ ಮಾಡುವವರ, ಶ್ರೀಗಂಧ ಯೂಸ್ ಮಾಡುವವರ, ಯಾವುದು ಬೇಕಾದರೆ ಯೂಸ್ ಮಾಡ್ಕೊಳ್ಳಿ. ಈ ಬೆಳ್ಳುಳ್ಳಿ ಹೆಸರಿನಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಓಂ ಅಂತ ಹೇಳ್ಕೊಂಡು ಬರೆಯಿರಿ. ಓಂ ಅಂತ ಹೇಳ್ಕೊಂಡು ಬರ್ತುಂಟಲ್ಲ, ಈ ಬೆಳ್ಳುಳ್ಳಿ ಹೆಸರನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯ ಇದು ಬೀರುವಿನಲ್ಲಿ ಇಡಬೇಕು. ನೀವು ಹಣ ಇಡ್ಲಿಕ್ಕೆ ಅಂತ ಹೇಳ್ಕೊಂಡಿರ್ತದೆ ನೋಡಿ, ಆ ಜಾಗದಲ್ಲಿ ಇಡಬೇಕು. ಆ ಜಾಗದಲ್ಲಿ ಇಟ್ಟರೆ ಏನಾಗುತ್ತಂತ ಹೇಳಿದರೆ ನಿಮಗೆ ಇಂತಹ ಸಮಸ್ಯೆಗಳೆಲ್ಲ ಇದ್ರೆ ಉಂಟಲ್ಲ ಇದು ತೋರಿಸಿಕೊಡ್ತದೆ. ಇದು ಉಂಟಲ್ಲ ನೀವು ಇಟ್ಟು ಉಂಟಲ್ಲ ಒಂದು ವಾರದಲ್ಲಿ ಇದು ನೀವು ಇಟ್ಟ ಹಾಗೆ ಇದ್ರೆ ಉಂಟಲ್ಲ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಕೊಂಡು, ಅದರಲ್ಲಿ ಸ್ವಲ್ಪ ಬದಲಾವಣೆ ಕಂಡ್ರೂ ಕೂಡ ನಿಮ್ಮಲ್ಲಿ ಏನೋ ತೊಂದರೆ ಆಗಿದೆ ಅಂತ ಹೇಳ್ಕೊಂಡು ಅರ್ಥ ಆಯ್ತಾ. ಹಾಗೆಲ್ಲ ನಿಮಗೆ ತೊಂದರೆ ಆದರೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಇದರಿಂದ ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಹಣಕ್ಕೆ ದೃಷ್ಟಿ ಹಾಕಿದರೆ ಯಾರಾದರೂ ಹಣ ಎಲ್ಲಿಂದನೂ ಕೂಡ ಬರಬಾರ್ದು, ಇವ್ರದ್ದು ಬಿಸ್ನೆಸ್ ಎಲ್ಲ ಲಾಸ್ ಆಗಿ ಹೋಗಬೇಕು, ಎಲ್ಲ ಹಾಳಾಗಿ ಬೀದಿಗೆ ಬರಬೇಕು ಅಂತ ಹೇಳ್ಕೊಂಡು ಮಾಡಿದ್ರು ಕೂಡ ಉಂಟಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಅದು ನಿಮಗೆ ತಾಗುವುದಿಲ್ಲ. ಆ ರೀತಿಯಲ್ಲಿ ಈ ಬೆಳ್ಳುಳ್ಳಿ ಮಾಡುತ್ತೆ ಅಂತ ಹೇಳ್ಕೊಂಡು ನಾವು ಬರೀ ಒಗ್ಗರಣೆಗೆ ಮಾತ್ರ ಬೆಳ್ಳುಳ್ಳಿಯನ್ನು ಯೂಸ್ ಮಾಡ್ತೇವೆ, ಆದರೆ ಬೆಳ್ಳುಳ್ಳಿಗೆ ಎಷ್ಟು ಶಕ್ತಿ ಉಂಟು ಅಂತ ಹೇಳ್ಕೊಂಡು ಅದಕ್ಕೆ ಮಾತ್ರ ಗೊತ್ತು ಆಯ್ತಾ. ಎಂತಹ 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 ಕಠೋರ ಶಕ್ತಿ ಇದು ಉಂಟಲ್ಲ, ನಿಮಗೆ ಕೆಟ್ಟದು ಮಾಡಿದ್ರು ಕೂಡ ಅದನ್ನು ಎಳೆದು ತಗುವಂಥ ಶಕ್ತಿ ಉಂಟಲ್ಲ ಬೆಳ್ಳುಳ್ಳಿಗುಂಟು ಆಯಿತಾ. ಆದ್ದರಿಂದ ಇದೊಂದು ನೀವು ಕೆಲಸ ಮಾಡಿ ನೋಡಿ. ಮತ್ತು ನಿಮ್ಮ ಮನೆಯಲ್ಲಿ ನಿಮಗೆ ಯಾರಾದರೂ ವಾಮಾಚಾರ ಮಾಡಿದ್ದಾರೆ ಅಥವಾ ಏನಾದರೂ ಮಾಡಿದ್ದಾರೆ ಆಯಿತಾ, ಇವಾಗ ಅದು ಕೂಡ ನೋಡಿ. ನೀವು ಏನು ಗೊತ್ತುಂಟ, ಮಾರ್ಚ್ 3ನೇ ತಾರೀಕು ತನಕ ತುಂಬ ಕೆಟ್ಟದಿದೆ ಆಯಿತಾ, ಸಮಯ ತುಂಬ ಕೆಟ್ಟದಿದೆ. ನಿಮ್ಮ ಮಕ್ಕಳ ಬಗ್ಗೆ ನೀವು ಜಾಸ್ತಿ ಜಾಗ್ರತೆ ಆಗಿರಬೇಕು. ಆದ್ದರಿಂದ ನೀವು ಏನು ಮಾಡಿ ಅಂತ ಹೇಳಿದ್ರೆ ಮಾರ್ಚ್ 3ನೇ ತಾರೀಕು ತನಕ ಮಾತ್ರ ಅಲ್ಲ, ಪ್ರತಿದಿನ ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ಲ, ಸ್ಕೂಲಿಗೆ ಹೋಗುವಾಗ ಸ್ಕೂಲ್ ಬ್ಯಾಗ್ ಒಳಗಡೆ ಅಥವಾ ಮಕ್ಕಳದ್ದು ಪ್ಯಾಂಟ್ ಅಥವಾ ಅವ್ರದ್ದು ಹೆಣ್ಣು ಮಕ್ಕಳದಾದರೆ ಪಾಕೆಟ್ ಇದ್ದೇ ಇರುತ್ತಲ್ವ, ಅದ್ರ ಒಳಗಡೆ ಏನು ಮಾಡಿ ಅಂತ ಹೇಳಿದ್ರೆ ಒಂದು ಬೆಳ್ಳುಳ್ಳಿ ಎಸುಳನ್ನು ಉಂಟಲ್ಲ ಹಾಕಿ ಕಳಿಸಿ. ನಿಮ್ಮ ಮನೆಯಲ್ಲಿ ಯಜಮಾನರು ಕೆಲಸಕ್ಕೆ ಹೋಗುವಾಗ ಕೂಡ ಅವರು ಪ್ಯಾಂಟ್ ಒಳಗೆ ಒಂದು ಬೆಳ್ಳುಳ್ಳಿದು ಹೆಸರು ಅಂದರೆ ಪ್ಯಾಂಟು ಪಾಕೆಟ್ ಉಂಟಲ್ಲ ಅಲ್ಲಿ ಹಾಕಿ ಕಳಿಸಿ. ನೀವು ಕೂಡ ಹೊರಗಡೆ ಹೋಗುವಾಗ ಹಾಕೊಂಡು ಹೋಗಿ. ಹೀಗೆ ನೀವು ಪ್ರತಿದಿನ ಮನೆಗೆ ಬರಬೇಕಾದ್ರೆ ಏನು ಮಾಡಿ ಅಂತ ಹೇಳಿದ್ರೆ ಅದನ್ನು ಎಷ್ಟು ಬಂದರೆ ಆಯಿತು. ನೀವು ಮಕ್ಕಳನ್ನು ಕರ್ಕೊಂಡು ಬರುವಾಗ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳು ಗೊತ್ತಾಗೋದಿಲ್ಲ ಅಂತ ಹೇಳ್ಕೊಂಡಾದರೆ ನೀವು ಮಕ್ಕಳ ಹತ್ರ ಹೇಳಬೇಕಂತ ಇಲ್ಲ ಈ ಜಾಗದಲ್ಲಿ ಇಟ್ಟಿದ್ದೇನೆ ಅಂತ, ಬ್ಯಾಗಲ್ಲಿ ಯಾವುದಾದ್ರೂ ಮೂಲೆಯಲ್ಲಿ ಹಾಕಿಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳಿಗೆ ಕೂಡ ಗೊತ್ತಾಗೋದಿಲ್ಲ. ನೀವು ಅವ್ರಿಗೆ ಮನೆಗೆ ಕರ್ಕೊಂಡು ಬರ್ತೀರಲ್ಲ, ಆವಾಗ ಏನು ಮಾಡಿ ಅಂತ ಹೇಳಿದ್ರೆ ಆ ಬ್ಯಾಗಿಂದ ತೆಗೆದು ಅದನ್ನು ಎಷ್ಟು ಕಡೆಗೆ ಮನೆ ಒಳಗಡೆ ಕರ್ಕೊಬನ್ನಿ.
ಹೀಗೆ ಮಾಡಿದರೂ ಕೂಡ ರೋಡಲ್ಲಿ ಇವಾಗ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಮಾಡಿರ್ತಾರೆ, ಅದನ್ನು ನೀವು ತುಳಿತೀರಾ, ಏನೋ ಒಂದು ಸಮಸ್ಯೆ ಆಗಿದೆ. ಕೆಲವೊಂದು ರೋಡ್ಗಳು ಯಾವ ರೀತಿ ಅಂತ ಹೇಳಿದರೆ ಜಾಸ್ತಿ ಆಕ್ಸಿಡೆಂಟ್ಗಳು ನಡೀತಾ ಇರುವ ರೋಡ್ಗಳೆಲ್ಲ ಇರುತ್ತೆ. 3 ದಿಕ್ಕು ಸೇರುವ ಜಾಗ ಇರ್ತದೆ, ಅಂದರೆ 3 ರೋಡ್ ಸೇರುವ ಜಾಗ ಇರುತ್ತೆ. ಅಂತಹ ಜಾಗದಲ್ಲೆಲ್ಲ ಇಂತಹ ಕೆಲಸವನ್ನು ಜಾಸ್ತಿ ಮಾಡ್ತಾ ಇರ್ತಾರೆ. ಅಂತಹ ಜಾಗದಲ್ಲಿ ನಮಗೆ ನಡ್ಕೊಂಡು ಬರಲೇಬೇಕು ಆಯ್ತಾ. ಅದು ಸರಿ ಇಲ್ಲ ಅಂತ ಹೇಳ್ಕೊಂಡು ಬರದೇ ಇರಲಿಕ್ಕಾಗುತ್ತಾ? ಆಗುದಿಲ್ಲ. ಅಥವಾ ನಮ್ಮನ್ನು ನಾವು ರೋಡಲ್ಲಿ ಹೋಗುವಾಗ ಉಂಟಲ್ಲ, ಯಾರೋ ನಮ್ಮನ್ನು ನೋಡಿಕೊಂಡು ಕೆಟ್ಟ ದೃಷ್ಟಿ ಕೂಡ ಹಾಕಿರಬಹುದು. ಅಂದರೆ ನೋಡುವಾಗ ಉಂಟಲ್ಲ, ಅಯ್ಯೋ ಏಳಿಗೆ ಆಗಬಾರ್ದು, ಹಾಗೆ ಹೀಗೆ ಏನಾದರೂ ಒಂದು ಹಾಕಿರ್ಬೋದು ಆಯ್ತಾ. ಆವಾಗ ಅದೆಲ್ಲ ಯಾವುದು ಕೂಡ ನಿಮಗೆ ತಾಗುವುದಿಲ್ಲ, ನಿಮ್ಮ ಮಕ್ಕಳಿಗೂ ಕೂಡ ತಾಗುವುದಿಲ್ಲ. ಅದೆಲ್ಲ ಈ ಬೆಳ್ಳುಳ್ಳಿ ಎಳ್ಕೊಳ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಇವತ್ತಿಂದ ಪ್ರತಿದಿನ ನಿಮ್ಮ ಮಕ್ಕಳ ಜೇಬಲ್ಲಿ ಉಂಟಲ್ಲ ಅಥವಾ ಅವ್ರದ್ದು ಬ್ಯಾಗಲ್ಲಿ ಒಂದು ಬೆಳ್ಳುಳ್ಳಿ ಹೆಸರನ್ನು ಹಾಕಿ ಕಳಿಸಿ. ನೀವು ಕೂಡ ಹಾಗೆ ಮನೆಯಿಂದ ಹೋಗುವಾಗ ಉಂಟಲ್ಲ ಒಂದು ಬೆಳ್ಳುಳ್ಳಿ ಹೆಸರನ್ನು ತಗೊಂಡು ಹೋಗಲೇಬೇಕು. ಅದರಲ್ಲೂ ಕೂಡ ಮಾರ್ಚ್ 3ನೇ ತಾರೀಕಂತೂ ತನಕ ಆದರೂ ನೀವು ಮಕ್ಕಳಿಗೆ ಉಂಟಲ್ಲ ಎಷ್ಟು ಜಾಗ್ರತೆ ಮಾಡಿ ನೋಡ್ಕೊಳ್ತೀರಾ ನೋಡಿ ನಿಮ್ಮ ಮಕ್ಕಳ ವಿಷಯದಲ್ಲಿ, ಅಷ್ಟು ಒಳ್ಳೆಯದು ಆಯಿತಾ. ಮಕ್ಕಳು ಆರೋಗ್ಯ ತಪ್ಪುವುದು, ಯಾರಾದರೂ ಏನಾದರೂ ಕೊಟ್ಟರೆ ತಿನ್ನಲಿಕ್ಕೆ ಇದು ಮಾಡೋದು, ಅದೆಲ್ಲ ನೀವು ಫಸ್ಟೇ ಹೇಳಿ, ಯಾರು ಏನು ಕೊಟ್ಟರು ತಿನ್ನಲಿಕ್ಕೆ ಹೋಗಬೇಡಿ ಅಂತ ಆಯಿತಾ. ಯಾಕಂತ ಹೇಳಿದ್ರೆ ಈಗ ಮಕ್ಕಳ ಮೇಲೆ ವಾಮಾಚಾರ ಮಾಡೋದೆಲ್ಲ ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಇದರ ವಿಷಯದ ಬಗ್ಗೆ ಕೂಡ ಜಾಗ್ರತೆ ಆಗಿರಿ. ಇವಾಗ 5ನೇದು ಮುಖ್ಯ ವಿಷಯಕ್ಕೆ ಬರುವ ನಾವು. ಏನಂತ ಹೇಳಿದರೆ, ನಿಮ್ಗೆ ಇವಾಗ ಇಷ್ಟನ್ನು ಕೂಡ ನೀವು ಮಾಡಿದ್ದೀರಾ ಆಯಿತಾ. ಇನ್ನೂ ಕೂಡ ನಮಗೆ ಗೊತ್ತಾಗಬೇಕು ಯಾರು ನಮಗೆ ವಾಮಾಚಾರ ಮಾಡಿದ್ದಾರೆ, ಅಥವಾ ನಾವು ಹಾಳಾಗಲಿ ಅಂತ ಹೇಳ್ಕೊಂಡು ಬಯಸಿದ್ದಾರೆ, ಅಥವಾ ನಮಗೆ ಯಾರು ವಶೀಕರಣ ಮಾಡಿದ್ದಾರೆ, ನಮ್ಮ ಕೆಲಸ ಆಗಬಾರ್ದು ಅಂತ ಹೇಳ್ಕೊಂಡು ಯಾರು ಬಯಸ್ತಿದ್ದಾರೆ ಅಂತ ಹೇಳ್ಕೊಂಡು ನಮಗೆ ನಮ್ಮ ಕಣ್ಣೆದುರಿಗೆ ನಮಗೆ ಬರಬೇಕು. ಇಷ್ಟು ಕಷ್ಟಪಟ್ಟು ನಾವು ಮಾಡಿದ್ದೆಲ್ಲ ಒಂದೇ ನಿಮಿಷದಲ್ಲಿ ಹಾಳು ಮಾಡುವದ್ದು ಕಣ್ಣೆದುರುಗಡೆ ಬರಲೇಬೇಕಲ್ವಾ. ಆ ಕಾರಣದಿಂದ ನೀವು ಏನು ಮಾಡಿ ಅಂತ ಹೇಳಿದರೆ, ನೀವು ಇವತ್ತು ಬೇಕಾದರೆ ಮಾಡ್ಬೋದು. ಏನು ಮಾಡಿ ಅಂತ ಹೇಳಿದ್ರೆ, ಒಂದು ಬೆಳ್ಳುಳ್ಳಿಯನ್ನು ತಗೊಳ್ಳಿ ಆಯಿತಾ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಮಕ್ಕಳಿಗೆ ಕೂಡ ಹೇಳಿಡಿ. ಯಾಕಂತ ಹೇಳಿದ್ರೆ ಮಕ್ಕಳ ಕಣ್ಣೆದುರು ಕೂಡ ಬರ್ತದೆ ಆಯಿತಾ. ನಿಮಗೆ ಮಾಡಿಸಿದವರು ನಿಮ್ಮ ಮುಖದ ನಿಮಗೆ ಮಾತ್ರ ಕಾಣಿಸ್ಬೇಕಂತೆಲ್ಲ, ನಿಮ್ಮ ಮಕ್ಕಳಿಗೆ ಕೂಡ ಕಾಣಿಸ್ಬೋದು. ಆದ್ದರಿಂದ ನಾನು ಹೇಳ್ತಿರೋದು, ಬುದ್ಧಿ ಇರುವ ಮಕ್ಕಳಾಗಿದ್ದರೆ, ಚಿಕ್ಕ ಮಕ್ಕಳಾದರೆ ಗೊತ್ತಾಗೋದಿಲ್ಲ, ಬುದ್ಧಿ ಇರುವ ಮಕ್ಕಳಾದರೆ ಗೊತ್ತಾಗ್ತದೆ. ಏನು ಮಾಡಿ ಅಂತ ಹೇಳಿದ್ರೆ, ಬೆಳ್ಳುಳ್ಳಿ ತಗೊಳ್ಳಿ. ಬೆಳ್ಳುಳ್ಳಿಯಲ್ಲಿ ಉಂಟಲ್ಲ ಒಂದು ಕಪ್ಪಿಂಗ್ ಕಪ್ ತಗೊಳ್ಳಿ, ಕಪ್ಪಿಂಗ್ದು ಪೆನ್ ತಗೊಂಡುಂಟಲ್ಲ. ಇಲ್ಲ ಅಂತ ಹೇಳಿದ್ರೆ ಕಾಡಿಗೆ ಆದರೂ ಕೂಡ ಪರವಾಗಿಲ್ಲ ನೋಡಿ, ಈ ಥರದ್ದು ಕಾಡಿಗೆ ಬರುತ್ತಲ್ಲ, ಕಾಡಿಗೆ ಆದರೂ ಕೂಡ ಪರವಾಗಿಲ್ಲ. ಇಲ್ಲ ಅಂತ ಹೇಳಿದ್ರೆ ಕಪ್ಪಿಂಗ್ದು ಪೆನ್ ಆದರೂ ಕೂಡ ಪರವಾಗಿಲ್ಲ ನೋಡಿ. ಇದರಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಮಲಗಲಿಕ್ಕೆ ಹೋಗುವುದಕ್ಕಿಂತ ಮುಂಚೆ ಮಾಡಿ. ಏನು ಮಾಡಿ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಕಣ್ಣು ಬಿಡಿಸ್ಬೇಕು ಆಯಿತಾ. ನಿಮಗೆ ಕಣ್ಣಿನ ಎದುರುಗಡೆ ಬರಬೇಕಲ್ಲ, ನಿಮಗೆ ಕೆಟ್ಟದ್ದು ಮಾಡಿದ ವ್ಯಕ್ತಿಯ ಮುಖ ನಿಮಗೆ ಕಾಣಿಸ್ಬೇಕಲ್ಲ. ಆದ್ದರಿಂದ ಕಪ್ಪು ಇಂಕ್ನಲ್ಲಿ ಒಂದು ಕಣ್ಣನ್ನು ಬರೆಯಿರಿ ನೋಡಿ. ಈ ರೀತಿ ನಾನು ತೋರಿಸಿಕೊಡ್ತೇನೆ. ನೋಡಿ, ಈ ರೀತಿ ಒಂದು ಕಣ್ಣನ್ನು ಬಿಡಿಸಿ ಆಯಿತಾ. ಕಪ್ಪಿಂಕಲ್ಲಿ ಬರಿಬೇಕು. ನೀವು ಕಾಡಿಗೆಯಲ್ಲಿ ಬೇಕಾದರೆ ನೋಡಿ ಬರೆಯೋದಾದ್ರೆ ಉಂಟಲ್ಲ, ಈ ರೀತಿಯಲ್ಲಿ ಕಾಡಿಗೆಯಲ್ಲಿ ನೋಡಿ ಹೀಗೆ ಬರಿಬೋದು ನೋಡಿ. ನೋಡಿ ಈ ರೀತಿಯಲ್ಲಿ ಒಂದು ಕಣ್ಣನ್ನು ಬಿಡಿಸಿ. ಇದು ಬಿಡಿಸಿ ಆದ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಅಷ್ಟು ಜನರಿಗೂ ಕೂಡ ನೀವು ಮನೆಯಲ್ಲಿ ಮುಖ್ಯಸ್ಥರಿರ್ತಾರೆ ನೋಡಿ, ಅವರು ಬೇಕಾದರೆ ಈ ಥರ ಬಿಡಿಸಿಕೊಡ್ಬೋದು. ಸ್ವಲ್ಪ ಮಕ್ಕಳಾಗಿದೆ, ಸ್ವಲ್ಪ ದೊಡ್ಡವರಿದ್ದಾರೆ, ಅವರೇ ಬಿಡಿಸ್ಕೊಳ್ತಾರೆ ಕಣ್ಣು ಅಂತ ಹೇಳ್ಕೊಂಡಾದರೆ ಅವರು ಕೂಡ ಮಾಡ್ಬೋದು. ಈ ಥರ ಬರೆದಾದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಈ ರೀತಿಯ ಕಲ್ಲುಪ್ಪು ತಗೊಳ್ಬೇಕು ಆಯಿತಾ. ನೀವು ಕಲ್ಲುಪ್ಪು ಯಾಕೆ ತಗೊಳ್ಬೇಕು ಅಂತ ಹೇಳಿದರೆ, ಇಂತಹದ್ದೆಲ್ಲ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗಬೇಕಾದ್ರೆ ಕಲ್ಲುಪ್ಪು ಮಾತ್ರ. ಪುಡಿ ಉಪ್ಪು ಯಾವ ಕಾರಣಕ್ಕೂ ನಿಮಗೆ ಕೆಲಸ ಮಾಡೋದಿಲ್ಲ ಆಯಿತಾ. ಈ ಕಲ್ಲುಪ್ಪು ಉಂಟಲ್ಲ, ಇಂತಹ ಕೆಲಸ ಮಾಡಲಿಕ್ಕೆ ಇವಾಗ ನೀವು ನೋಡಿ, ಯಾರಾದರೂ ದೃಷ್ಟಿ ತೆಗಿಲಿಕ್ಕೆ ಅಂದರೆ ನೀವು ಅಡುಗೆ ಮಾಡಲಿಕ್ಕೆ ಉಪಯೋಗಿಸ್ತಾರೆ ನೋಡಿ, ಆ ಕಲ್ಲುಪ್ಪನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಇಂತಹ ಕೆಲಸ ಮಾಡಲಿಕ್ಕೆ ಒಂದು ಡಬ್ಬಿಯಲ್ಲಿ ನೀವು ಯಾವತ್ತೂ ಕೂಡ ಉಂಟಲ್ಲ, ಯಾವುದಾದ್ರೂ ಒಂದು ಗಾಜಿನ ಬಾಟಲಲ್ಲಿ ಉಂಟಲ್ಲ, ಈ ಕಲ್ಲುಪ್ಪನ್ನು ತೆಗೆದಿಟ್ಕೊಳ್ಬೇಕು. ಯಾಕಂತ ಹೇಳಿದರೆ, ಎಂತಹ ಕೆಟ್ಟ ಶಕ್ತಿಯನ್ನು ಕೂಡ ನಿಮ್ಮ ಮನೆಗೆ ಬರೆದಿರುವ ಹಾಗೆ ಮಾಡುವ ಶಕ್ತಿ ಇದಕ್ಕುಂಟು. ನೀವು ಅಡುಗೆಗೂ ಇದನ್ನೇ ಬಳಸೋದು, ಈ ದೃಷ್ಟಿ ತೆಗಿಲಿಕ್ಕೆ ಕೂಡ ಇದನ್ನು ಬಳಸೋದು, ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಈ ರೀತಿ ತಗೊಳ್ಳಿ ಆಯಿತಾ. ತಗೊಂಡು ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ, ಈ ಥರ ಒಂದು ಪೇಪರ್ ಉಂಟಲ್ಲ, ಈ ಪೇಪರಿಗೆ ಏನು ಮಾಡಿ ಅಂತ ಹೇಳಿದರೆ ಕಲ್ಲುಪ್ಪನ್ನು ಹಾಕಿ ನೋಡಿ. ಈ ರೀತಿಯಲ್ಲಿ ಕಲ್ಲುಪ್ಪು ಹಾಕಿ, ಕಲ್ಲುಪ್ಪು ಹಾಕಿದ ನಂತರ ಉಂಟಲ್ಲ, ನೀವು ಕಣ್ಣನ್ನು ಬಿಡಿಸಿದ್ದೀರ ನೋಡಿ, ಆ ಕಣ್ಣನ್ನು ಇದರ ಜೊತೆಗೆ ಇಟ್ಟು ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ ಮುಚ್ಚಿ ಹೀಗೆ ಪ್ಯಾಕ್ ಮಾಡಿ. ನೋಡಿ ಈ ಥರ ಪ್ಯಾಕ್ ಮಾಡಿ. ಈ ಥರ ನಿಮಗೆ ರಬ್ಬರ್ ಬ್ಯಾಂಡ್ಗಳೆಲ್ಲ ಸಿಗ್ತದೆ ನೋಡಿ, ಅಂತಹ ರಬ್ಬರ್ ಬ್ಯಾಂಡ್ಗಳನ್ನು ಇದಕ್ಕೆ ಒಂದು ಕಟ್ಟಿ, ಹೀಗೆ ಕಟ್ಟಿ ಉಂಟಲ್ಲ, ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಮಲಗುತ್ತೀರ ನೋಡಿ, ನೀವು ಮಲಗುವ ದಿಂಬಿನ ಕೆಳಗಡೆ ಇದನ್ನು ಇಟ್ಕೊಳ್ಬೇಕು.
ಮಕ್ಕಳಿಗೂ ಕೂಡ ಆಯ್ತಾ, ಮಕ್ಕಳು ದಿಂಬು ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಉಂಟಲ್ಲ, ನೀವು ಅವರ ಮಲಗುವ ಜಾಗದಲ್ಲಿ ಹಾಸಿಗೆ ಕೆಳಗಡೆ ಬೇಕಂದ್ರೆ ಇಡ್ಬೋದು. ಇದನ್ನು ಇಟ್ಟರೆ ಉಂಟಲ್ಲ 3 ದಿವಸ ತನಕ ಇದನ್ನು ತೆಗಿಲಿಕ್ಕೆ ಹೋಗಬೇಡಿ. 3 ದಿವಸ ಕೂಡ ನಿಮ್ಮ ದಿಂಬಿನ ಕೆಳಗಡೆ ಇದಿರಬೇಕು. ಆವಾಗ ನೀವು ಫಸ್ಟ್ ದಿವಸ ಮಲಗುವಾಗ ನಿಮ್ಮ ಕನಸಿನಲ್ಲಿ ಅಥವಾ ನಿಮ್ಮ ಮಲಗಿದ ಜಾಗದಲ್ಲಿ ಉಂಟಲ್ಲ, ನಿಮ್ಗೆ ಯಾರಾದರೂ ಕಾಣಿಸ್ತಾರಾ ಅಂತ ಹೇಳ್ಕೊಂಡು ನೋಡಿ. ಮಕ್ಕಳ ಹತ್ರ ಕೂಡ ಕೇಳಿ, ಇವತ್ತು ನೀವು ರಾತ್ರಿ ಮಲಗಿದ್ದೀರಲ್ಲ, ನಿಮ್ಮ ಕನಸಿನಲ್ಲಿ ಅಥವಾ ನಿಮ್ಮ ಎದುರುಗಡೆ ಯಾರಾದರೂ ಬಂದ ಹಾಗೆ ಆಯ್ತಾ, ಅದು ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಯಾರೇ ಬೇಕಾದರೂ ಆಗಿರ್ಬೋದು, ನಿಮ್ಮ ಕನಸಿನಲ್ಲಿ ಬಂದಿದ್ದಾರಾ ಅಂತ ಹೇಳ್ಕೊಂಡು ಕೇಳಿ. ಮಕ್ಕಳ ಹತ್ರನೂ ಕೇಳಿ, ನಿಮಗೆ ಕಾಣಿಸ್ತದೆ, ನಿಮಗೆ ಗೊತ್ತಾಗುತ್ತಲ್ವಾ. ಪ್ರತಿದಿನ 3 ದಿನ ಕೂಡ ಈ ಕೆಲಸ ಮಾಡಿ. 3 ದಿನದಲ್ಲಿ ಉಂಟಲ್ಲ, ನಿಮ್ಗೆ ಯಾರು ಮಾಡಿಸಿದ್ರು ನೋಡಿ ಅಂಥವರ ಮುಖ ನಿಮ್ಮ ಕಣ್ಣ ಎದುರುಗಡೆ ಬರುತ್ತೆ ಆಯ್ತಾ. ಕಣ್ಣ ಎದುರುಗಡೆ ಬರುವ ಹಾಗೆ ಮಾಡುವುದು ಶಕ್ತಿ ಇದಕ್ಕೆ ಹೊಂದಿದೆ ಆಯ್ತಾ. ನೀವು ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಚಿಕ್ಕ ಚಿಕ್ಕ ಇವ್ರ ಹತ್ರ ಎಲ್ಲ ಹೋದ್ರೆ ಉಂಟಲ್ಲ, ಅದನ್ನು ತೆಗಿಲಿಕ್ಕೆ ಆಗುದಿಲ್ಲ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಅಗೋರಿಗಳು ಎಲ್ಲಾದರೂ ಸಿಕ್ಕಿದ್ರೆ ಉಂಟಲ್ಲ, ಅವರು ಇಂತಹದ್ದೆಲ್ಲ ಉಂಟಲ್ಲ ಬೇಗನೆ ಸರಿ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಗೋರಿಗಳು ನಿಮಗೆ ಎಲ್ಲಾದರೂ ಸಿಕ್ಕಿದ್ರು ಉಂಟಲ್ಲ, ಅವರ ಹತ್ರ ಏನು ಮಾಡಿ ಅಂತ ಹೇಳಿದ್ರೆ, ಸ್ವಲ್ಪ ಭಸ್ಮವಾಗಲಿ ಅಥವಾ ಅವರು ಪೂಜೆ ಮಾಡಿದ ಏನಾದರೂ ಒಂದು ವಸ್ತುವನ್ನು ನೀವು ಮನೆಗೆ ತಗೊಬನ್ನಿ. ಇಲ್ಲ ಅಂತ ಹೇಳಿದ್ರೆ, ನಮ್ಮ ಮನೆಗೆ ಈ ಥರ ಸಮಸ್ಯೆ ಆಗ್ತಾ ಉಂಟು, ನಮಗೆ ಕಷ್ಟದಿಂದ ಮೇಲೆ ಕಷ್ಟ ಬರ್ತಾ ಉಂಟು ಅಂತ ಹೇಳ್ಕೊಂಡು ಹೇಳಿದ್ರು ಉಂಟಲ್ಲ, ಅದಕ್ಕೆ ಅವರೆಲ್ಲ ಉಪಾಯ ಹೇಳಿ ಕೊಡ್ತಾರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು. ಅವರ ಹತ್ರ ಇರುವ ಶಕ್ತಿ ಉಂಟಲ್ಲ, ಅಗೋರಿ ಹತ್ರ ಇರುವ ಶಕ್ತಿ ಯಾರ ಹತ್ರ ಕೂಡ ಇರುವುದಿಲ್ಲ. ಆದ್ದರಿಂದ ಅವರ ಬಳಿ ಇದರದ್ದು ಹೆಲ್ಪ್ ಕೇಳಿ. ಅದನ್ನು ಬಿಟ್ಟು ಉಂಟಲ್ಲ, ನಿಮಗೆ ಈ ಥರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ನೀವು ಬೇರೆಯವ್ರ ಹತ್ರ ಎಲ್ಲ ಹೋದರೆ ಏನಾಗುತ್ತೆ ಅಂತ ಹೇಳಿದ್ರೆ, ತುಂಬ ಹಣ ತಗೊಳ್ತಾರೆ, ತುಂಬ ಹಣ ಖರ್ಚಾಗುತ್ತೆ ಆಯಿತಾ. ಅದ್ರ ಬದಲು ಅಗೋರಿಗಳ ಹತ್ರ ಹೋಗಿದ್ರೆ ಎಲ್ಲ ಸರಿಯಾಗುತ್ತೆ. ಅಗೋರಿಗಳ ಹತ್ರ ನಿಮಗೆ ಸಿಗುವ ತನಕ ಏನಾಗುತ್ತೆ ಅಂತ ಹೇಳಿದರೆ, ಅಂದರೆ ಎಲ್ಲರಿಗೂ ಕೂಡ ಬೇಗನೆ ಅಗೋರಿಗಳು ಸಿಗೋದಿಲ್ಲಲ್ಲ. ಸಿಗೋ ತನಕ ಇದು ಏನು ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ನೀವು ಎಷ್ಟು ಕಣ್ಣಲ್ಲಿ ನೀರು ಹಾಕಿದ್ದೀರ ನೋಡಿ, ಎಷ್ಟು ಮನೆಯಲ್ಲಿ ಸಮಸ್ಯೆ ಬಂದಿದೆ ನೋಡಿ, ಅದು ಎಲ್ಲದೂ ಕೂಡ ನೀವು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಂಡಿದ್ದೀರಿ ನೋಡಿ, ನಿಮ್ಮ ಎಲ್ಲ ಎನರ್ಜಿಗಳನ್ನು, ಕೆಟ್ಟ ಎನರ್ಜಿಗಳನ್ನು ಇದು ಎಳ್ಕೊಂಡಿರ್ತದೆ. 3 ದಿನ ಆದ ನಂತರ ಇದನ್ನು ಎಸಿತಿರಲ್ಲ, ಎಸಿವಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಕಣ್ಣ ಎದುರುಗಡೆ ಯಾವ ಮನುಷ್ಯರು ಬಂದರೆ ನೋಡಿ, ಅವರ ಮನೆ ಎದುರುಗಡೆನೇ ಹೋಗಿ ಎಸೆದು ಬನ್ನಿ, ಏನು ತಪ್ಪಿಲ್ಲ. ಅವರು ನಾವು ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸುವಾಗ ಅವರ ಮನೆ ಎದುರುಗಡೆ ಹೋಗಿ ನಾವು ಬಿಸಾಕಿದ್ರೆ ಅಂತ ಸಾಗೋದಿಲ್ಲ. ಅದು ಎಲ್ಲದೂ ಕೂಡ ನಿಮಗೆ ಏನೆಲ್ಲ ನೀವು ಮನೆಯಲ್ಲಿ ಅನುಭವಿಸ್ತಿದ್ದೀರ ನೋಡಿ, ಅದೆಲ್ಲದೂ ಕೂಡ ಅವರು 3 ಪಟ್ಟು ಅನುಭವಿಸುವ ಹಾಗೆ ಇದು ಮಾಡುತ್ತೆ ಆಯಿತಾ. ಈ ಪುಟ್ಟ ಕೆಲಸ ಮಾಡಿ ನೋಡಿ, ಆವಾಗ ನೋಡಿ ನಿಮಗೆ ಗೊತ್ತಾಗುತ್ತೆ ಆಯಿತಾ, ಯಾರು ಎಂಥ ಕ್ರಿಮಿನಲ್ಗಳಂತ. ಯಾಕಂತ ಹೇಳಿದರೆ, ಎದುರುಗಡೆ ಚಂದ ಮಾಡಿಕೊಂಡು ನಗಾಡ್ಕೊಂಡು ಖುಷಿಯಾಗಿ ಮಾತಾಡ್ತಾ ಇರ್ತಾರೆ, ಆದರೆ ಮನಸ್ಸಿನಲ್ಲಿ ಇದೇನು ಹೇಳ್ತಾರೆ ಎಲ್ಲದರಲ್ಲೂ ಕೂಡ ಉಂಟಲ್ಲ ವಿಷ ತುಂಬಿಕೊಂಡಿರ್ತಾರೆ. ನೀವು ಒಳ್ಳೇದಾಗಬಾರ್ದು, ನಿಮಗೆ ಏಳಿಗೆ ಆಗಬಾರ್ದು ಅಂತ ಹೇಳ್ಕೊಂಡು. ಎದುರುಗಡೆ ಮಾತ್ರ ಉಂಟಲ್ಲ ಒಂದು ನಾಟಕದ ನಗು, ನಾಟಕದ ಏನು ಹೇಳ್ತಾರೆ ಕೊಂಡಾಟ, ಅಂದರೆ ಕೊಂಡಾಟ ಮಾಡಿದ ಹಾಗೆ, ಅಂದರೆ ನಿಮ್ಮನ್ನು ಇಷ್ಟಪಡುವ ರೀತಿಯಲ್ಲಿ ನಾಟಕ ಮಾಡ್ತಾರೆ. ಇಂತಹದ್ದೆಲ್ಲ ಕಂತ್ರಿ ಕೆಲಸ ಮಾಡ್ತಾ ಇರ್ತಾರೆ ಆಯಿತಾ. ಆದ್ದರಿಂದ ಇದು ಅವರಿಗೆ ರಿಟರ್ನ್ ಆಗುವ ಹಾಗೆ ಮಾಡ್ಬೋದು. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾರು ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸಿದ್ದಾರೆ ನೋಡಿ, ಅವರ ಮುಖ ನಿಮ್ಮ ಎದುರುಗಡೆ ಬರುವ ಹಾಗೆ ಮಾಡುವುದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.